ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ರೇಖಾ ಉಪಾಧ್ಯಾಯ. ಪ್ರಸ್ತುತ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ನಲ್ಲಿ ಪ್ರಸೂತಿ ವಿಭಾಗದಲ್ಲಿ ಸ್ತ್ರೀರೋಗ ತಜ್ಞೆ ಹಾಗೂ ಸ್ತ್ರೀ ಜನನಾಂಗ ಕ್ಯಾನ್ಸರ್ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮೊಂದಿಗೆ ಸ್ತ್ರೀ ಜನನಾಂಗ ಕ್ಯಾನ್ಸರ್ನ ಪತ್ತೆ ಹಚ್ಚುವಿಕೆ ಮತ್ತು ತಡೆಗಟ್ಟುವಿಕೆ ಬಗ್ಗೆ ಕೆಲವೊಂದು ಅರಿವು ಮೂಡಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಇಂಟರ್ನ್ಯಾಷನಲ್ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಪ್ರಕಾರ ಪ್ರತಿ ವರ್ಷ ಸರಿಸುಮಾರು 1,06,000ಕ್ಕಿಂತಲೂ ಹೆಚ್ಚು ಸ್ತ್ರೀಯರು ವಿಧವಾದ ಜನನಾಂಗ ಕ್ಯಾನ್ಸರ್ಗಳಿಂದ ಬಳಲ್ತಾ ಇದ್ದಾರೆ. ಇದರಲ್ಲಿ 30,000ದಿಂದ 32,000ದಷ್ಟು ಸ್ತ್ರೀಯರು ಒಂದಲ್ಲ ಒಂದು ವಿಧದ ಕ್ಯಾನ್ಸರ್ಗೆ ತುತ್ತಾಗಿ ಪ್ರಾಣ ಕಳೆದುಕೊಳ್ತಾ ಇದ್ದಾರೆ. ಬ್ರೆಸ್ಟ್ ಕ್ಯಾನ್ಸರ್ ಅನ್ನೋದು ಸ್ತ್ರೀಯರಲ್ಲಿ ಮುಂಚೂಣಿಯಲ್ಲಿರುವ ಕ್ಯಾನ್ಸರ್. ತದನಂತರ ಸ್ತ್ರೀ ಜನನಾಂಗ ಕ್ಯಾನ್ಸರ್ಗಳಾದ ಗರ್ಭಕಂಠದ ಕ್ಯಾನ್ಸರ್ ಅಥವಾ ಸರ್ವೈಕಲ್ ಕ್ಯಾನ್ಸರ್, ಗರ್ಭಾಶಯದ ಕ್ಯಾನ್ಸರ್ ಅಥವಾ ಎಂಡೋಮೆಟ್ರಿಯಲ್ ಕ್ಯಾನ್ಸರ್, ಅಂಡಾಶಯ ಕ್ಯಾನ್ಸರ್ ಅಥವಾ ಓವೇರಿಯನ್ ಕ್ಯಾನ್ಸರ್ ಹಾಗೂ ಯೋನಿ ದ್ವಾರದ ಕ್ಯಾನ್ಸರ್ ಅಂದರೆ ವಲ್ವಲ್ ಕ್ಯಾನ್ಸರ್ ಮತ್ತು ವೆಜೈನಲ್ ಕ್ಯಾನ್ಸರ್ಗಳು ಪ್ರಮುಖವಾದ್ದು. ಅಪರೂಪವಾಗಿ ಕೆಲವೊಮ್ಮೆ ಗರ್ಭನಾಳ ಅಥವಾ ಯೋನಿ ನಾಳ ಅಥವಾ ಫೆಲೋಪಿಯನ್ ಟ್ಯೂಬ್ ಕ್ಯಾನ್ಸರ್ ಕೂಡ ಸ್ತ್ರೀಯರಲ್ಲಿ ಬರುವ ಸಾಧ್ಯತೆ ಹೆಚ್ಚಿದೆ. ಹಾಗಿದ್ರೆ ಇದನ್ನ ಪತ್ತೆ ಹಚ್ಚುವಿಕೆ ಮತ್ತು ತಡೆಗಟ್ಟುವಿಕೆಯಲ್ಲಿ ಸ್ತ್ರೀಯರ ಪಾತ್ರ ಎಷ್ಟು, ಅವರು ಹೇಗೆ ಇದ್ರ ಬಗ್ಗೆ ತೋರಿಸ್ಕೋಬೇಕು, ಪರೀಕ್ಷೆ ಮಾಡಿಸ್ಕೋಬೇಕು, ಇದರ ಮಹತ್ವ ಏನು, ಅದ್ರ ಬಗ್ಗೆ ಇವತ್ತು ವಿವರಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸ್ತ್ರೀರೋಗ ತಜ್ಞರು ಸಂಬಂಧದಲ್ಲಿ ಕೆಲವೊಂದು ದೈಹಿಕ ಪರೀಕ್ಷೆ, ಹಿಸ್ಟ್ರಿ ಮತ್ತು ಯೋನಿ ದ್ವಾರದ ಪರೀಕ್ಷೆ ಮಾಡೋದ್ರಿಂದ ಅವರಿಗೆ ಕೆಲವೊಂದು ಲಕ್ಷಣಗಳ ಅರಿವಾಗುತ್ತೆ. ಅದರ ಪ್ರಕಾರ ಯಾವ ಕ್ಯಾನ್ಸರ್ ಪೇಷಂಟ್ಗಳಲ್ಲಿ ಯಾವ ಥರದ ಹೈ ರಿಸ್ಕ್ಗಳಿದ್ದಾವೆ, ಅದರ ಮೂಲಕ ಯಾವ ಥರದ ಕ್ಯಾನ್ಸರ್ ರಿಸ್ಕ್ ಈ ಸ್ತ್ರೀಯರಲ್ಲಿ ಇದೆ ಅನ್ನೋದನ್ನು ಪತ್ತೆ ಹಚ್ಚಲಿಕ್ಕೆ ಸಹಾಯ ಆಗುತ್ತೆ. ಹಾಗಿದ್ರೆ ಈ ಹೈ ರಿಸ್ಕ್ ಅಂದರೆ ಏನು? ಇನ್ನು ಗರ್ಭಕಂಠದ ಕ್ಯಾನ್ಸರ್, ಯೋನಿ ದ್ವಾರದ ಕ್ಯಾನ್ಸರ್ಗಳಾದ ವಲ್ವ ಮತ್ತು ವೆಜೈನಾಗೆ HPV ಅನ್ನೋ ಒಂದು ವೈರಾಣು ಕಾರಣ ಆಗಿರುತ್ತೆ. ಅಂದರೆ ಇದು ಸರ್ವೈಕಲ್ ಕ್ಯಾನ್ಸರ್ ಅಥವಾ ವಲ್ವಲ್ ಮತ್ತು ವೆಜೈನಲ್ ಕ್ಯಾನ್ಸರ್ಗೆ ಕಾರಣ ಆಗುವಂಥ ವೈರಾಣು. ಹಾಗಾದ್ರೆ ಈ ವೈರಾಣು ಎಲ್ಲರಿಗೂ ಬರುತ್ತಾ ಅಥವಾ ಈ ಬರೋದ್ರಿಂದ ಎಲ್ಲರಿಗೂ ಕ್ಯಾನ್ಸರ್ ಬರುತ್ತಾ? ಅದ್ರ ಬಗ್ಗೆ ಹೇಳೋದಾದ್ರೆ HPV ಅನ್ನೋದು 100ರಿಂದ 150 ವೆರೈಟಿ ವೈರಾಣುಗಳು ಇರ್ತವೆ. ಅದರಲ್ಲಿ ಒಂದು 10ರಿಂದ 15 ವೈರಾಣುಗಳು ಮಾತ್ರ ಕ್ಯಾನ್ಸರ್ ತರಿಸುವಂತಹದ್ದು. ಆದ್ರಿಂದ ಇದ್ರ ಬಗ್ಗೆ ಭಯ ಬೇಡ. ಮತ್ತೆ ಈ ವೈರಾಣುಗಳನ್ನ ಸ್ಪೆಸಿಫಿಕ್ ಆಗಿ ಪತ್ತೆ ಹಚ್ಚಲಿಕ್ಕೆ ನಮ್ಮಲ್ಲಿ HPV ಟೆಸ್ಟಿಂಗ್ ಅಂತ ಮಾಡ್ತೀವಿ. ಇದನ್ನ ಸ್ಕ್ರೀನಿಂಗ್ ಟೆಸ್ಟ್ ಅಂತಾನೂ ಹೇಳ್ತೀವಿ. ನೀವೆಲ್ಲರೂ ತಿಳಿದ ಹಾಗೆ ಪ್ಯಾಪ್ಸ್ಮಿಯರ್ ಅನ್ನೋದು ಸುಮಾರು ವರ್ಷಗಳಿಂದ ಗರ್ಭಕಂಠದ ಕ್ಯಾನ್ಸರ್ನ ಪತ್ತೆ ಹಚ್ಚುವಿಕೆಯಲ್ಲಿ ಸಹಾಯ ಮಾಡ್ತಾ ಇದೆ. ಆದರೆ ಈ ಕ್ಯಾನ್ಸರ್ ಬರ್ಡನ್ ಜಾಸ್ತಿ ಇರೋದ್ರಿಂದ ಪ್ಯಾಪ್ಸ್ಮಿಯರ್ ಒಂದೇ ಸಾಕಾಗೋದಿಲ್ಲ, ಮತ್ತೆ ಅದರಲ್ಲಿ ಪಾಸಿಟಿವ್ ಟೆಸ್ಟ್ಗಳು ಬರೋ ಚಾನ್ಸಸ್ ತುಂಬ ಕಡಿಮೆ. ಆದ್ರಿಂದ WHO ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇತ್ತೀಚಿನ ದಿನಗಳಲ್ಲಿ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ನ DNA ಟೆಸ್ಟ್ ಅನ್ನೋದನ್ನು ಮಾಡಿಸ್ಲಿಕ್ಕೆ ಹೆಚ್ಚು ಮುತುವರ್ಜಿ ವಹಿಸ್ತಾ ಇದ್ದಾರೆ. ಈ ಟೆಸ್ಟ್ ಪ್ರಕಾರ ಯಾವ ವೈರಾಣು ಕಾರಣ ಅಂದರೆ HPV 16 ಮತ್ತು 18 ಅನ್ನುವ 2 ಕಾರಣಗಳು ಜಾಸ್ತಿ. ಇದಲ್ಲದೆ 6, 8, 31, 35, 45 ಇವೆಲ್ಲ ಒಂದು ನಂಬರ್ ಕೊಟ್ಟಿರ್ತಾರೆ HPV ವೈರಾಣುಗಳಿಗೆ. ಈ ಕೆಲವೊಂದು 10ರಿಂದ 13 ವೈರಾಣುಗಳು ಮಾತ್ರ ಕ್ಯಾನ್ಸರ್ ಬರುವ ಸಾಧ್ಯತೆ ಹೆಚ್ಚು. ಇದನ್ನ ಟೆಸ್ಟಲ್ಲಿ ವಿದಿನ್ ಫ್ಯೂ ಅವರ್ಸ್ ಅಲ್ಲಿ ಈ ಟೆಸ್ಟ್ಗೆ ಪತ್ತೆ ಹಚ್ಚಲಿಕ್ಕಾಗತ್ತೆ. ಮತ್ತೆ ಈ ಕಾರಣಗಳು ಕಂಡ ತಕ್ಷಣ ಕ್ಯಾನ್ಸರ್ ಬರುತ್ತೆ ಅಂತಲ್ಲ, ವೈರಾಣು ಅಂಟಿಕೊಂಡ ನಂತರ 10ರಿಂದ 15 ವರ್ಷ ಬೇಕಾಗತ್ತೆ ಕ್ಯಾನ್ಸರ್ ಡೆವಲಪ್ ಆಗಲಿಕ್ಕೆ. ಅದಕ್ಕೆ ಏನು ಮಾಡ್ತಾರೆ ಅಂದರೆ ಸ್ಕ್ರೀನಿಂಗ್ ಟೆಸ್ಟನ್ನು ಒನ್ಸ್ ಇನ್ 3 ಇಯರ್ಸ್ ಅಥವಾ ಒನ್ಸ್ ಇನ್ 5 ಇಯರ್ಸ್ ಅಂದರೆ ಪ್ರತಿ 3 ವರ್ಷಕ್ಕೊಮ್ಮೆ ಅಥವಾ ಪ್ರತಿ 5 ವರ್ಷಕ್ಕೊಮ್ಮೆ 21 ವರ್ಷದ ಮೇಲ್ಪಟ್ಟ ಸ್ತ್ರೀಯರು ಅಥವಾ ಸೆಕ್ಷುವಲ್ ಸಂಬಂಧ ಶುರುವಾಗಿರುವಂಥ ಸ್ತ್ರೀಯರು ಅಥವಾ ವಿವಾಹದ ನಂತರ ಸ್ತ್ರೀಯರಿಗೆ ಪ್ರತಿ 3 ವರ್ಷಕ್ಕೊಮ್ಮೆ ಅಥವಾ 5 ವರ್ಷಕ್ಕೊಮ್ಮೆ ಯಾವುದಾದ್ರೂ ಒಂದು ಟೆಸ್ಟ್ಗಳನ್ನು ಮಾಡ್ತಾ ಇದ್ರೆ ಇದನ್ನ ಮುಂಚೂಣಿಯ ಹಂತದಲ್ಲಿ ಪತ್ತೆ ಹಚ್ಚಲಿಕ್ಕೆ ಆಗುತ್ತೆ. ಇನ್ನು ಹೈ ರಿಸ್ಕ್ ಅಂದ್ರೆ ಯಾರು? ಎಲ್ಲರಿಗೂ ಬರಲ್ಲ ಅಂತ ಹೇಳಿದೆ. ಹಾಗಿದ್ರೆ ಬರೋ ಸಾಧ್ಯತೆ ಯಾರಲ್ಲಿರುತ್ತೆ? ಬೇಗ ಚಿಕ್ಕ ವಯಸ್ಸಲ್ಲಿ ಮದುವೆಯಾಗಿ ಬೇಗ ಮಕ್ಕಳಾದವರಲ್ಲಿ, ಮಕ್ಕಳ ಮಧ್ಯೆ ಅಂತರ ಕಡಿಮೆ ಇರೋರಲ್ಲಿ, ಇಮ್ಯುನಿಟಿ ಲೆವೆಲ್ ಕಡಿಮೆ ಇರೋರು ಅಂದರೆ HIV ಸೋಂಕು ಇರುವವರಲ್ಲಿ, ಮತ್ತೆ ಇನ್ನು ಬೇಗ ಪ್ರೆಗ್ನೆನ್ಸಿ 2 ಪ್ರೆಗ್ನೆನ್ಸಿ ಮಧ್ಯೆ ಅಂತರ ಕಡಿಮೆ ಇರೋರಲ್ಲಿ, ಇಂಥವರಲ್ಲಿ ಬೇಗವಾಗಿ ಬರುವಂತ ಕಾಯಿಲೆ. ಇದು ಗರ್ಭಕಂಠ ಮತ್ತು ಯೋನಿ ದ್ವಾರದ ಕ್ಯಾನ್ಸರ್ಗಳು. ಇನ್ನು ಗರ್ಭಾಶಯದ ಕ್ಯಾನ್ಸರ್ ಮತ್ತೆ ಅಂಡಾಶಯ ಕ್ಯಾನ್ಸರ್ಗೆ ಏನು ಹೈ ರಿಸ್ಕ್ ಇರ್ಬೋದು ಅಂತ ಕೇಳಿದ್ರೆ ಜೀವನ ಶೈಲಿಯಲ್ಲಿ ವ್ಯತ್ಯಾಸ.
ತುಂಬಾ ಒಬೆಸಿಟಿ ಇರೋದು, ಇತ್ತೀಚಿನ ದಿನದಲ್ಲಿ ಜೀವನ ಶೈಲಿ ಚೇಂಜ್ ಆಗಿರೋದ್ರಿಂದ ಹೆಚ್ಚಿನವರಲ್ಲಿ ಒಬೆಸಿಟಿ ಅಥವಾ ಹೆಚ್ಚಿನ ತೂಕ ಕಂಡು ಬರ್ತಾ ಇದೆ, ಅದು ಒಂದು ಕಾರಣ. ಡಯಾಬಿಟಿಸ್ ಇರೋದು, ಬೇಗ ವಯಸ್ಸಿನಲ್ಲಿ ಡಯಾಬಿಟಿಸ್ ಬಂದಿದ್ದಿದ್ರೆ, ಹೈಪರ್ ಟೆನ್ಷನ್ ಇರೋರು, ಬೇಗ ಮುಟ್ಟು ಆಗಿರುವಂತ 10 ವರ್ಷದ ಒಳಗಡೆ ಬೇಗ ಮುಟ್ಟು ಆಗಿರುವ ಸ್ತ್ರೀಯರಲ್ಲಿ, ಅಥವಾ ಮುಟ್ಟು ಲೇಟ್ ಆಗಿ ನಿಂತವರಲ್ಲಿ, ಒಂದು 52 ವರ್ಷದ ನಂತರನೂ ಮುಟ್ಟು ನಿಲ್ದಿದ್ರೆ ಅಂಥವರಿಗೆ ಈ ಪರಿಸ್ಥಿತಿ ಜಾಸ್ತಿ ಕಾಣಿಸುತ್ತೆ. ಇನ್ನು ಗರ್ಭಕೋಶದ ಒಳಪರದೆಯ ಕ್ಯಾನ್ಸರು, ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ಟ್ರೀಟ್ಮೆಂಟ್ ಒಂದು ಟ್ಯಾಮೋಕ್ಸಿಫನ್ ಅಂತ ಕೊಡ್ತಾರೆ, ಅದು ತಗೊಳ್ಳೋರಲ್ಲೂ ಕೂಡ ಗರ್ಭಾಶಯದ ಒಳಪರದೆ ಕ್ಯಾನ್ಸರ್ ಬರೋ ಸಾಧ್ಯತೆ ಇರುತ್ತೆ. ಇನ್ನು ಮುಟ್ಟು ನಿಂತ ನಂತರ ಮುಟ್ಟಿನ ಸಮಸ್ಯೆ ಪರಿಹಾರಕ್ಕೆ ಕೆಲವೊಮ್ಮೆ ಈಸ್ಟ್ರೋಜನ್ ಥೆರಪಿ ಅಂತ ಕೊಡ್ತಾರೆ, ಆ ಟ್ರೀಟ್ಮೆಂಟ್ ತಗೊಳ್ಳೋರಲ್ಲೂ ಕೂಡ ಗರ್ಭಪರದೆಯ ಒಳಪರದೆಯ ಕ್ಯಾನ್ಸರ್ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಯೋನಿದ್ವಾರದ ಕ್ಯಾನ್ಸರ್ಗೂ ಕೂಡ HPV ವೈರಾಣು ಕಾರಣ ಆದ್ರಿಂದ ಇದನ್ನು ಕೂಡ ನಾವು ಗರ್ಭಕಂಠದ ಕ್ಯಾನ್ಸರ್ ತರನೇ ಟ್ರೀಟ್ಮೆಂಟ್ ಮಾಡ್ತೀವಿ. ಇನ್ನು ಗರ್ಭಾಶಯದ ಒಳಪರದೆಯ ಕ್ಯಾನ್ಸರ್ಗಳಿಗೆ ಯಾವ ಲಕ್ಷಣಗಳು ಹೆಚ್ಚಾಗಿ ಕಂಡು ಬರುತ್ತವೆ ಅಂದ್ರೆ, ಮುಟ್ಟು ನಿಂತ ನಂತರ, ಸಾಧಾರಣವಾಗಿ 40ರಿಂದ 52 ವರ್ಷದ ಮಧ್ಯದಲ್ಲಿ ಮುಟ್ಟು ನಿಲ್ಲುವ ವಯಸ್ಸು. ಮುಟ್ಟು ನಿಂತ ನಂತರ 1 ವರ್ಷದ ಮೇಲೂ ಕೂಡ ಮುಟ್ಟು ನಿಲ್ಲದೆ ಇದ್ರೆ ಅಂಥವರಲ್ಲಿ ಬ್ಲೀಡಿಂಗ್ ಕಾಣಿಸ್ಕೊಂಡ್ರೆ ನಾವು ಗರ್ಭಾಶಯದ ಒಳಪರದೆಯ ಟೆಸ್ಟ್ ಮಾಡ್ತೀವಿ. ಎಂಡೋಮೆಟ್ರಿಯಲ್ ಸ್ಯಾಂಪ್ಲಿಂಗ್ ಅಥವಾ ಹಿಸ್ಟ್ರೋಸ್ಕೋಪಿ ಟೆಸ್ಟಿಂಗ್ ಅಂತ ಮಾಡಿ ಅದರ ಟೆಸ್ಟ್ ಮೂಲಕ ನಾವು ಟ್ರೀಟ್ಮೆಂಟ್ ಬಗ್ಗೆ ಹೇಳ್ತೀವಿ. ಇದಕ್ಕೆ ಟ್ರೀಟ್ಮೆಂಟ್ ಹಾರ್ಮೋನ್ ಟ್ರೀಟ್ಮೆಂಟ್ ಇರ್ಬೋದು ಅಥವಾ ಸರ್ಜರಿ ಇರ್ಬೋದು. ಅಂಡಾಶಯ ಕ್ಯಾನ್ಸರ್ ಲಕ್ಷಣಗಳು ತುಂಬಾ ಸೂಕ್ಷ್ಮವಾಗಿದ್ದು ಇದು ಯಾರಿಗೆ ಗೊತ್ತಾಗಲ್ಲ. ಇದರಲ್ಲಿ ಕೆಲವೊಮ್ಮೆ ಬೇಗ್ ಸಿಂಪ್ಟಮ್ ಅಂತ ಹೇಳ್ತೀವಿ, ಕೆಳ ಹೊಟ್ಟೆ ನೋವು ಇರ್ಬೋದು, ಹೊಟ್ಟೆ ದಪ್ಪ ಆಗಿರ್ಬೋದು, ವೆಯ್ಟ್ ಲಾಸ್ ಆಗಿರ್ಬೋದು. ಇಂಥವರಿಗೆ ಸ್ಕ್ಯಾನಿಂಗ್ ಮತ್ತೆ ಟ್ಯೂಮರ್ ಮಾರ್ಕರ್ ಟೆಸ್ಟ್ ಮಾಡಬೇಕಾಗತ್ತೆ. ಕೊನೆಯದಾಗಿ ಒಂದು ಗ್ರೂಪ್ ಆಫ್ ಕ್ಯಾನ್ಸರ್ಸ್ ಇದಾವೆ, ಅದನ್ನ ಫೆಮಿಲಿಯಲ್ ಕ್ಯಾನ್ಸರ್ ಅಂತ ಹೇಳ್ತಾರೆ. ಇದು ತಾಯಿಯಿಂದ ಹೆಣ್ಣು ಮಕ್ಕಳಿಗೆ, ಅಜ್ಜಿಯಿಂದ ಮಕ್ಕಳಿಗೆ, ಅಕ್ಕ ತಂಗಿಯರಲ್ಲಿ ಬರುವಂತದ್ದು. ಒಬ್ರಲ್ಲಿ ಗರ್ಭಾಶಯದ ಕ್ಯಾನ್ಸರ್ ಇದ್ರೆ ಇನ್ನೊಬ್ರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು, ಇನ್ನೊಬ್ರಲ್ಲಿ ಓವೇರಿಯನ್ ಕ್ಯಾನ್ಸರ್ ಇರ್ಬೋದು. ಇದನ್ನ ಬ್ರಾಕಾ ರಿಲೇಟೆಡ್ ಜೆನೆಟಿಕ್ ಕ್ಯಾನ್ಸರ್ ಅಥವಾ ಲಿಂಚ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಇದನ್ನ ನಾವು ಜೆನೆಟಿಕ್ ವಿಭಾಗದವರ ಸಲಹೆ ಮೂಲಕ ಜೆನೆಟಿಕ್ ಕೌನ್ಸಿಲಿಂಗ್ ಮಾಡಿಕೊಂಡು ಈ ಜೀನ್ ಟೆಸ್ಟ್ ಮಾಡಿಸ್ಕೊಂಡು ತಾಯಿಯಲ್ಲಿ ಇರುವ ಕಾಯಿಲೆ ಮಗಳಿಗೂ ಬರ್ತಾ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಲಿಕ್ಕೆ ಆಗುತ್ತೆ. ಇದರ ಪ್ರಕಾರ ಅವರಿಗೆ ಬರುವ ಸಾಧ್ಯತೆಯನ್ನು ಪತ್ತೆ ಹಚ್ಚಿಕೊಂಡು ಅದರ ಮೂಲಕ ಟ್ರೀಟ್ಮೆಂಟ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ. ಕೊನೆಯದಾಗಿ ಕ್ಯಾನ್ಸರ್ ಬಗ್ಗೆ ಭಯ ಬೇಡ, ಅರಿವಿರಲಿ. ಸ್ಕ್ರೀನಿಂಗ್ ಆ್ಯಂಡ್ ಪ್ರಿವೆನ್ಷನ್ ಕ್ಯಾನ್ ಸೇವ್ ಲೈಫ್. ಎಲ್ಲರೂ ಸೂಕ್ತ ಕಾಲದಲ್ಲಿ ಕಾಲಕ್ಕೆ ತಪಾಸಣೆ ಮಾಡಿಕೊಳ್ಳಿ. ಧನ್ಯವಾದ. ಜಗವನ್ನೇ ಅಂಗೈಲಿ ನೋಡಿ ಜನಮನದ ಈ ಜೀವನಾಡಿ